ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ವಾಯ್ಸ್ ಒಂದು ಸರಿ ಇಲ್ಲ, ಕೋಲ್ಡಾಗಿ ಏನು ಹೇಳ್ತೀವಿ, ಕೆಮ್ಮು ನೆಗಡಿ ಆಗಿದೆ. ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಮಾತಾಡ್ತಿದ್ದೀನಿ. ನಮ್ಮದೆಲ್ಲ ಸ್ನಾನ ಆಯಿತು ಆವಾಗಲೇ, ನಮ್ಮದು, ನಮ್ಮ ಆಂಟಿದು, ನಮ್ಮ ಅಜ್ಜಿದು. ಸೊ ಮಕ್ಕಳದ್ದು ಸ್ನಾನ ಮಾಡಿಸ್ಬೇಕು. ಮಕ್ಕಳೆಲ್ಲ ಆಲ್ರೆಡಿ ಎದ್ದಿದ್ದಾರೆ. ಡೈಲಿ 9-10 ಅಥವಾ ಎದ್ದೇಳದೇ ಇರೋರು, ಬಟ್ ಇವತ್ತು ಬೇಗ ಎದ್ದಿದ್ದಾರೆ. ಹೊರಗಡೆ ಹೋಗ್ತೀವಿ ದೇವಸ್ಥಾನಕ್ಕೆ ಅಂದ ತಕ್ಷಣವೇ. ಸೊ ಮಕ್ಕಳ ಎಕ್ಸೈಟ್ಮೆಂಟು ಹೇಗಿರುತ್ತೆ ನೋಡಿ. ರೆಗ್ಯುಲರ್ ಬೇಸಿಕ್ ಟೈಮಿಂಗೇ ಮರ್ತೋಗ್ಬಿಡ್ತಾರೆ. ಸೊ ಬೇಗ ಎದ್ದು ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ. ನಾವು ಅಷ್ಟೇ ಆಲ್ರೆಡಿ ಎಲ್ಲ ಎದ್ದು ಸ್ನಾನಗಿನ ಮುಗಿಸಿ ರೆಡಿ ಆಗಿದ್ದೀವಿ. ಸೊ ನಮ್ಮ ಆಂಟಿಯರು ಇವಾಗ ಅಂದರೆ ದೇವಸ್ಥಾನಕ್ಕೆ ಏನು ಹೋಗ್ತೀವಲ್ಲ, ಅಲ್ಲಿಗೆ ಸ್ವಲ್ಪ ಬುತ್ತಿನ ತೊಗೊಂಡೋಗಿ ಮಧ್ಯಾಹ್ನ ಎಲ್ಲ ಅಲ್ಲೇ ಊಟ ಮುಗಿಸ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಅದು ಮಧ್ಯಾಹ್ನಕ್ಕಾಗುತ್ತೋ ಬೆಳಗ್ಗೆ ಟಿಫನಿಗಾಗುತ್ತೋ ಅಂತ. ಯಾಕಂದರೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬರೋ ಟೈಮ್ ಏನೂ ಫಿಕ್ಸ್ ಮಾಡಿಲ್ಲ. ಸೊ ಜಲ್ದಿ ಹೋಗಿ ಜಲ್ದಿ ಬಂದರಾಯ್ತು. ಮಕ್ಕಳದೆಲ್ಲ ಟ್ಯೂಷನ್ ಇದೆ, ಸುಮ್ಮನೆ ರಜೆ ಮಾಡಿಸೋದು ಬೇಡ ಅಂಥೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಹೋಗಿ ಬೇಗ ಬಂದರೆ ಅದು ಬೆಳಗ್ಗೆ ಟಿಫನ್ ಆಗುತ್ತೆ, ಲೇಟಾಗಿ ಬಂದರೆ ಅದು ಮಧ್ಯಾಹ್ನದ ಊಟ ಆಗುತ್ತೆ. ಸೊ ಇವಾಗ ನೀವು ನೋಡಿದ ಹಾಗೆ 6:30 ಆಗಿದೆ. ಸೊ ನಮ್ಮದಾಗಲೇ ಸ್ನಾನ ಎಲ್ಲ ಮುಗೀತು. ಮಕ್ಕಳ ಸ್ನಾನ ಆದರೆ ಮುಗಿದೋಯ್ತು. ಸೊ ಹಾಗಾಗಿ ಮಕ್ಕಳ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಹೊರಡಬೇಕು. ನೋಡಬೇಕು ಎಷ್ಟೊತ್ತಾಗುತ್ತೆ ಏನು ಅಂತ. ಬೇಗ ಹೋಗಿ ಬೇಗ ಬಂದರಾಯ್ತು ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಆಂಟಿಯವ್ರ ಮನೆ ದೇವರು ಯಾವುದು ಅಂತ ಇವಾಗ ಹೇಳಲ್ಲ, ಬಟ್ ತೋರಿಸ್ತೀನಿ. ನಮ್ಮ ಆಂಟಿಯವ್ರ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಹಾಗೆ ಇನ್ನೊಂದು ಪ್ಲೇಸಿಗೆ ಹೋಗ್ತಾಯಿದ್ವಿ. ಅದು ಅಷ್ಟೇ ತುಂಬ ಮೆಮೊರೇಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಪರ್ಸ್ನಲಿ ನನಗೆ. ಹಾಗಾಗಿ ಅಲ್ಲಿಗೆ ಹೋದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನಾನು ಹೋಗಬೇಕಾದ್ರೆ ಸಿಗ್ತೀನಿ. ಬಾಯ್. ಓಕೆ ಫ್ರೆಂಡ್ಸ್, ಹಾಗೆ ಟೈಮ್ ನೋಡ್ತಾ ಇರ್ಬೋದು, 6:30 ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡು, ಸ್ನಾನನೂ ಎಲ್ಲ ಮುಗಿಸ್ಕೊಂಡಿದ್ವಿ ನಾವು. ಸೊ ಮಕ್ಕಳೆಲ್ಲ ಎದ್ದು ಬಂದು ಹೊರಗಡೆ ಕೂತ್ಕೊಂಡಿದ್ರು. ಪಾಪ ಬೇಗನೆ ಎದ್ದಿದ್ರಲ್ವ, ಇನ್ನೂ ನಿದ್ದೆಯಿಂದ ಹೊರಗಡೆ ಬಂದಿರಲಿಲ್ಲ ಅವರು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಬಿಟ್ಟಿದ್ವಿ. ಹೊರಗಡೆ ನೋಡ್ತಾ ಇರ್ಬೋದು, ಇದು 6:30 ಸುಮಾರು. ಹೇಗಿರುತ್ತೆ ಇಲ್ಲಿ ವ್ಯೂ ಅಂಥೇಳಿ. ತಣ್ಣಗೆ ಗಾಳಿ ಬೀಸೋದು. ಆಗ್ತಾನೆ ಎದ್ದು ಸ್ನಾನ ಮಾಡಿ ಹೊರಗಡೆ ಬಂದರೂ ಕೂಡ ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು ಅನಿಸೋದು, ಅಷ್ಟು ತಣ್ಣ ಗಾಳಿ ಬೀಸ್ತಾ ಇತ್ತು. ಹಾಗೆ ಇದು ಬಂದು ನಿನ್ನೆ ವಿಡಿಯೋ, ಅಂದರೆ ನೈಟು ನಾವು ನಾಳೆಗೆ ಹಿಂಗೆ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಏನೆಲ್ಲ ಪ್ರಿಪ್ರೇಷನ್ನ ಮಾಡ್ಕೊಂಡ್ವಿ ಅಂತ ಅನ್ನೋದಾದರೆ, ಸೊ ಫಸ್ಟು ನಾವು ಮನೆಯೆಲ್ಲ ಅಡ್ವಾನ್ಸ್ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆಗೆ ಟೆನ್ಷನ್ ತಪ್ಪೋಗುತ್ತೆ, ಬೇಗ ಎದ್ದು ರೆಡಿ ಆಗಿಬಿಡ್ಬೋದು ಅಂತ ಹೇಳಿಬಿಟ್ಟು ಪಾತ್ರೆನೆಲ್ಲ ನೈಟೇ ತೊಳ್ಕೊಂಡ್ವಿ. ಹಾಗೆ ಗ್ಯಾಸ್ ಕಟ್ಟೆನೆಲ್ಲ ಒರೆಸ್ಕೊಂಡು ನಾಳೆಗೋಸ್ಕರ ಏನು ಮಾಡಬೇಕು ಅನ್ನೋದನ್ನು ಅಡ್ವಾನ್ಸ್ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿಕೊಂಡೇ ಮಲ್ಕೊಂಡಿದ್ವಿ. ಸೊ ನಾವು ಮಲ್ಕೊಳ್ಳೋಷ್ಟೊತ್ತಿಗೆ 12 ಗಂಟೆ ಆಗೋಗ್ಬಿಟ್ಟಿತ್ತು. ಅಡ್ವಾನ್ಸ್ ಪ್ರಿಪೇರ್ ಮಾಡಲಿಲ್ಲ ಅಂದರೆ ಸೊ ಬೆಳಗ್ಗೆಗೆ ನಮಗೆ ಅರ್ಧ ಟೈಮು ಕೆಲಸನೇ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಕೆಲಸನೆಲ್ಲ ಮುಗಿಸ್ಕೊಂಡೇ ಮಲ್ಕೊಂಡಿದ್ವಿ. ಇದು ರೆಗ್ಯುಲರ್ ಬೇಸಿಕ್ಗೆ ಹೊರಗಡೆ ಹೋಗೋದ್ರಿಂದ ನಾಳೆಗೆ ಅಲ್ಲಿಗೆ ಬುತ್ತಿ ಏನು ತೊಗೊಂಡೋಗ್ಬೇಕು ಅನ್ನೋದೊಂದು ಪ್ರೆಜರ್ ಇತ್ತು. ಹಾಗಾಗಿ ಅದನ್ನು ಸೇರಿಸಿ ನಾವು ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ಫ್ರೆಂಡ್ಸ್, ಇದು ಸುಮಾರು ಹತ್ತತ್ರ 7:30 ಆಗೋಗ್ಬಿಟ್ಟಿತ್ತು. ಬೇಗ ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾವೆಲ್ಲ ರೆಡಿಯಾಗಿ ಸೊ ಮನೆಯನ್ನೆಲ್ಲ ಲಾಕ್ ಮಾಡಿ ಹೊರಟ್ವಿ. ಸೊ ಹೊರಟಿದ್ದು ನಾನು, ನಮ್ಮ ಆಂಟಿ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ, ಆಗಲೇ ಮಕ್ಕಳು, ಅಂದರೆ ನಮ್ಮ ಆಂಟಿಯವ್ರ 2 ಮಕ್ಕಳು ಮತ್ತು ನನ್ನ 2 ಮಕ್ಕಳು, 4 ಮಕ್ಕಳನ್ನ ಕರ್ಕೊಂಡು ಹೊರಟ್ವಿ. ಹೇಳ್ಬೇಕಂದ್ರೆ ನಾವು ದೊಡ್ಡವ್ರು ಎಷ್ಟು ಜನ ಹೋದರೂ ನಮಗೇನು ಟೆನ್ಷನ್ ಇರೋದಿಲ್ಲ. ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದಾಗ ತುಂಬಾ ಟೆನ್ಷನ್ನು. ಹೀಗೆ ನಾವು ಹೊರಟಿದ್ದೀವಲ್ಲ, ಸೊ ಇದು ಬಂದು ಕೂಳಳ್ಳಿ ಗೋಣಿ ಬಸಪ್ಪ ಅನ್ನೋ ದೇವಸ್ಥಾನಕ್ಕೆ. ಸೊ ಇದು ನಮ್ಮ ಆಂಟಿಯವರ ಮನೆ ದೇವರು, ಅಂದರೆ ಇದು ಗಂಡು ದೇವರು.
ಪ್ರತಿ ವರ್ಷ ಜಾತ್ರೆ ನಡೀತಾನೆ ಇರುತ್ತೆ. ಸೊ ನಾವು ಜಾತ್ರೆ ಗೀತ್ರೆಗೆಲ್ಲ ಒಂದು ಸಲನೂ ಬಂದಿರಲಿಲ್ಲ. ಬಟ್ ಇದಕ್ಕೆ ಬಂದು ನಾವು ಮದುವೆ ಆಗಿ ಹೊಸ್ತ್ರಲ್ಲಿ ನಮ್ಮ ಆಂಟಿಯವರೇ ಕರ್ಕೊಂಬಂದಿದ್ರು ನಮ್ಮನ್ನು, ನಮ್ಮ ಯಜಮಾನ್ರನ್ನ. ಸೊ ಆವಾಗ ಇದೇ ಥರ ಬುತ್ತಿನ ತೊಗೊಂಬಂದು ಈ ದೇವಸ್ಥಾನ ಎಲ್ಲ ನೋಡಿಕೊಂಡು ಊಟ ಮುಗಿಸ್ಕೊಂಡು ಹೋಗಿದ್ವಿ. ಸೊ ಅದೇ ಥರ ಈಗ 10 ವರ್ಷದ ನಂತರ ಮತ್ತೆ ಈ ದೇವಸ್ಥಾನಕ್ಕೆ ಅವ್ರ ಜೊತೆಗೆ ಬಂದಿದ್ದೀವಿ. ಖುಷಿ ಆಯಿತು ಅವ್ರ ಜೊತೆಗೆ ಮತ್ತೊಂದು ಸಲ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ದು. ತುಂಬಾ ಹಳೆಯ ದೇವಸ್ಥಾನ ಇದು. ಗೋಣಿ ಬಸವೇಶ್ವರ ಪ್ರಸನ್ನ ಅಂತ ಹೇಳಿ ನೋಡ್ತಾ ಇರ್ಬೋದು. ತುಂಬಾ ಪುರಾತನವಾದಂಥ ದೇವಸ್ಥಾನ. ನಮ್ಮ ಕಡೆ ತುಂಬ ಮನೆ ದೇವರು ಇದೇ ದೇವರಾಗಿರುತ್ತೆ. ಹೊಸಪೇಟೆ ಆಗಿರ್ಬೋದು, ಸುತ್ತಮುತ್ತ ಆಗಿರ್ಬೋದು, ಈ ಥರ ದಾವಣಗೆರೆ, ಹರಪನಹಳ್ಳಿ ಈ ಕಡೆ ಭಾಗದವ್ರಂತೂ ಈ ದೇವ್ರನ್ನ ತುಂಬಾ ಪೂಜಿಸ್ತಾರೆ, ಆರಾಧಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ತುಂಬ ಕೇಳ್ತಾ ಇದ್ವಿ. ನನ್ನ ಮದುವೆ ಆದಮೇಲೆ ನಾನು ಸೆಕೆಂಡ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಅದರಲ್ಲೂ ಈ ಸಲ ಮಕ್ಕಳ ಜೊತೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ಬಟ್ ನಮ್ಮ ಮನೆಯವ್ರು ಮಿಸ್ ಆದರು, ನಮ್ಮ ಅತ್ತೆಯವ್ರ ಜೊತೆ ಬಂದಿದ್ದರು. ಹಾಗೆ ಫ್ರೆಂಡ್ಸ್, ಇದು ಬಂದು ಇವಾಗೇನು ನಾವು ಗೋಣಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ಅದ್ರ ಹಿಂದ್ಗಡೆ ಇರೋವಂಥ ದೇವಸ್ಥಾನ. ಈ ದೇವಸ್ಥಾನ ಯಾರ್ದು ಅಂತಂದರೆ ಗೋಣಿ ಬಸವೇಶ್ವರ ಏನಿದಾರಲ್ಲ ದೇವರು, ಅವರ ತಂದೆಯ ದೇವಸ್ಥಾನ. ಅಂದರೆ ಹಿಂದ್ಗಡೆನೇ ಇರೋದು ಈ ದೇವಸ್ಥಾನ. ತುಂಬಾ ಒಳ್ಳೆ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಆಮೇಲೆ ಅಷ್ಟೇ ಇತಿಹಾಸ ಉಳ್ಳ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿದೆ ಇದ್ರ ಸ್ಟೋರಿ. ಹಾಗಾಗಿ ಅದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಆಗುತ್ತೆ. ನಾನು ಶಾರ್ಟ್ಕಟ್ಟಾಗಿ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಯಾರಿಗೆಲ್ಲ ಇನ್ನೂ ಗೊತ್ತಿದೆಯೋ ಅವರು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇದು ಬಂದು ಮದ್ದಾನೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು, ಇದು ಗೋಣಿ ಬಸಪ್ಪ ಅವರ ತಂದೆಯ ದೇವಸ್ಥಾನ. ಇಲ್ಲಿ ತುಂಬ ನಿಗೂಢಗಳು, ಗುಹೆಗಳು, ಇತಿಹಾಸವುಳ್ಳಂಥ ಕೆಲವೊಂದು ಏನು ಹೇಳ್ತೀವಿ ಜಾಗಗಳು ಇದ್ದಾವೆ. ತುಂಬಾ ಒಳ್ಳೆ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ ಆ ದೇವಸ್ಥಾನ ಬಗ್ಗೆ ತಿಳ್ಕೊಳ್ತಾ ಹೋದರೆ. ಹಾಗಾಗಿ ನನಗೆ ಗೊತ್ತಿರೋಷ್ಟು ನಾನು ತಿಳ್ಕೊಂಡಷ್ಟೇ ನಿಮಗೆ ಇವಾಗ ನಾನು ತಿಳಿಸ್ತಾ ಇರೋದು. ಈ ದೇವಸ್ಥಾನದಲ್ಲಿ 2 ಸುರಂಗ ಮಾರ್ಗಗಳಿರೋದು, ಅಂದರೆ ಗುಹೆಗಳಿರೋದು. ಈ ಗುಹೆಗಳು ಒಂದೊಂದು ಏನಂತೀವಿ ಚಾರಿತ್ರ್ಯನ ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಈ ಕಡೆ ಒಂದು ಸುರಂಗ ಮಾರ್ಗ ಅಂದರೆ ಒಂದು ಗುಹೆ ಇದೆ. ಈ ಗುಹೆ ತುಂಬ ದೂರ ಇದೆ. ಅಲ್ಲಿ ಒಂದು ಬಾವಿ ಇದೆ ಅಂತೆ ಒಳಗಡೆ, ಸಪ್ತಗಿರಿ ಬಾವಿ ಅಂತ ಹೇಳ್ಬಿಟ್ಟು ನೀರಿದೆ ಅಂತ ಆ ಬಾವಿ ಒಳಗಡೆ. ಸೊ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಗುಹೆದು ಒಳಗಡೆ ಹೋಗಿ ಬಾವಿ ತೋಡೋದು ಅಂದರೆ ಹೇಗೆ ಅಲ್ವಾ. ಸೊ ಆ ಕಡೆ ಎಲ್ಲ ಹೇಳೋ ಪ್ರಕಾರ ಅಲ್ಲಿ ಬಾವಿ ಇದೆ. ಅಲ್ಲಿ ಹೋಗಿ ನಾವು ಏನೇ ಪ್ರಾರ್ಥನೆ ಮಾಡಿದ್ರೂ ನಮಗೆ ಒಳ್ಳೆಯದಾಗುತ್ತೆ, ಅದು ಸಕ್ಸಸ್ ಆಗುತ್ತೆ ಅಂತ ಹೇಳಿದರು. ಬಟ್ ಹೋಗೋ ಧೈರ್ಯ ನಮಗಿರಲಿಲ್ಲ. ಬೇರೆಯವರೆಲ್ಲ ಹೋಗೋದು ಬರೋದು ಮಾಡ್ತಾರಂತೆ. ನಾವು ಕೇಳಿದ್ವಿ ಹೋಗ್ತಾರಾ ಈಗಲೂ ಬರ್ತಾರಾ ಅಂತ. ಡೈಲಿ ಹೋಗೋದು ಬರೋದು ಮಾಡ್ತಾರೆ ಅಂತ ಹೇಳಿದರು. ಹಾಗೆ ಈ ಕಡೆ ಒಂದು ಸುರಂಗ ಮಾರ್ಗ ಅಂದರೆ ಇಲ್ಲಿ ಒಂದು ಗುಹೆ ಇದೆ ಈ ಕಡೆ. ಇದು ಮುಚ್ಚೋಗಿದೆ ಅಂತಲೇ ಹೇಳ್ಬೋದು. ತುಂಬ ಅಪಾಯಕಾರಿ ಗುಹೆ ಅಂತ ಇದು. ಇದ್ರ ಒಳಗಡೆ ಯಾರಾದರೂ ಹೋದಾಗ ಅಕಸ್ಮಾತ್ ಹೊರಗಡೆ ಕೋಳಿ ಏನಾದರೂ ಕೂಗಿಬಿಟ್ರೆ ಅಲ್ಲೇ ಸತ್ತೋಗ್ತಾರೆ ಅನ್ನೋ ವಾಟಿಕೆ ಇದೆ. ಹಾಗಾಗಿ ಜನ ಈ ಗುಹೆದೊಳಗಡೆ ಹೋಗೋಕ್ಕೆ ಭಯ ಪಟ್ಕೊಂಡು ಅದನ್ನು ಸಂಪೂರ್ಣವಾಗಿ ಮುಚ್ಚಾಕಿದ್ದಾರೆ. ಸ್ವಲ್ಪ ಮಾತ್ರ ಕಾಣಿಸೋದು ಅಷ್ಟೇ. ಬಟ್ ಒಳಗಡೆ ಇದೆ, ಹೊರಗಡೆಯಿಂದ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಷ್ಟೇ. ಮಕ್ಕಳೆಲ್ಲ ಹೇಳ್ತಾ ಇದ್ರು ನಾವು ಹೋಗೋಣ ಅಲ್ಲಿ ಅಂತ ಹೇಳ್ಬಿಟ್ಟು. ನಮಗೆ ತುಂಬ ಭಯ ಆಗೋದು, ಯಾಕಂದರೆ ತುಂಬ ಕತ್ಲಿರೋದು, ಏನಾದರೂ ಬರುತ್ತಾ ಏನೋ ಅಂತ ಭಯ ಆಗ್ತಾಯಿತ್ತು. ಬಟ್ ಮಕ್ಕಳಿಗಂತೂ ಭಯನೇ ಇರಲಿಲ್ಲ. ಹೋಗೋಣ ಅಂತ ಹೇಳ್ತಾಯಿದ್ರು. ಅವ್ರ ಖುಷಿಗೋಸ್ಕರ ಒಂದು ಸ್ವಲ್ಪ ನಾವು ಮುಂದೆ ಟಾರ್ಚ್ನ ಹಾಕ್ಬಿಟ್ಟು ತೋರಿಸಿದ್ವಿ ಒಳಗಡೆ ಏನಿದೆ ಅಂತ. ಸುಲಭವಾಗಿ ಮಕ್ಕಳೆಲ್ಲ ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬಟ್ ನಮಗೆ ಸ್ವಲ್ಪ ಎದ್ದು ನಿಂತ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಬಗ್ಗಿ ಹೋಗಬೇಕಾಗುತ್ತೆ. ಅವ್ರು ಹೇಳೋ ಪ್ರಕಾರ ಸ್ವಲ್ಪ ದೂರ ಮಾತ್ರ ಆಗಿರೋದು, ಮುಂದೆ ಹೋದರೆ ಎದ್ದು ನಿಂತ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಆ ಥರ ಪ್ಲೇಸ್ ಇದೆ ಒಳಗಡೆ ಅಂತ ಹೇಳಿದರು. ಬಟ್ ನನಗೆ ಧೈರ್ಯ ಸಾಲಿಲ್ಲ. ಹಾಗಾಗಿ ನಾನು ನಮ್ಮ ಆಂಟಿ ಬೇಡ ಹೋಗೋದು, ಇಲ್ಲಿಂದನೇ ಮಕ್ಕಳಿಗೆ ತೋರಿಸಿ ವಾಪಸ್ ಬಂದುಬಿಟ್ರೆ ಆಯಿತು ಅಂತೇಳಿ ತೋರಿಸಿದ್ವಿ. ನೋಡ್ತಾ ಇರ್ಬೋದು ಒಳಗಡೆ ತುಂಬಾ ಕ್ಲೀನ್ ಆಗಿದೆ, ಆರಾಮ್ಸೆ ಹೋಗಿ ಬರ್ಬೋದು. ಒಟ್ಟಿಗೆ ಒಂದು 2-3 ಜನ ಕೈ ಹಿಡ್ಕೊಂಡು ಹೋದ್ರೂ ಅಷ್ಟು ಅಗಲವಾಗಿರೋದು, ಧೈರ್ಯವಾಗಿರೋರು ಹೋಗ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಅಲ್ಲಿಂದ ನಾವು ಸೀದಾ ಮತ್ತೆ ಮುಂದೆ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನ ಬಂದು ಗೋಣಿ ಬಸವೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಇರೋದು. ಇದು ಅವರ ಹೆಂಡತಿಯ ದೇವಸ್ಥಾನ.
ಸೊ ಹಾಗಾಗಿ ಅವರ ದೇವಸ್ಥಾನ ಪಕ್ಕದಲ್ಲೇ ಇರೋದು. ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದ್ವಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲೆಲ್ಲ ದೇವರ ಚಾರಿತ್ರೆ, ಇತಿಹಾಸ ನಿಮಗೆ ತಿಳ್ಕೋಬೇಕು ಅನ್ನೋದಾದರೆ ನೀವು ಆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೋದು. ಹಾಗಾಗಿ ನಾನು ಅದನ್ನು ತೋರಿಸ್ತಿದ್ದೆ ನಿಮಗೆ. ಸೊ ಇದು ಬಂದು ಆ ದೇವಸ್ಥಾನ ಕಟ್ಟೋದಕ್ಕೆ ಅಂತ ಏನು ಜಾಗ ಕೊಟ್ಟಿರ್ತಾರಲ್ಲ, ದಾನಿಯಾಗಿ ದಾನ ಮಾಡಿದಂಥವ್ರದ್ದು ಸಣ್ಣದಾಗಿ ಒಂದು ದೇವಸ್ಥಾನ ಇದೆ. ಇದು ದೇವಸ್ಥಾನ ಎದುರುಗಡೆನೇ ಇರೋದು. ಹಾಗೆ ನಾವು ಅಲ್ಲಿಂದ ಮತ್ತೆ ಹೊರಟಿದ್ದು ನಮಗೆ ತುಂಬ ಮೆಮೊರಿಬಲ್ ಆದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗೂ ಮತ್ತು ನಮ್ಮ ಯಜಮಾನ್ರಿಗೂ ತುಂಬ ಫೀಲಿಂಗ್ಸ್ನ ಅಲ್ಲಿ ನಾವು ಶೇರ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನನಗೆ ಆ ಜಾಗ ಬಂದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮದುವೆ ಆಗಿ ಫಸ್ಟ್ ಮಂತು ಅಂದರೆ ಕರೆಕ್ಟು 1 ತಿಂಗಳಿಗೆ ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದು. ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡಿದ್ವಿ, 1 ತಿಂಗಳು ಆಗೋಯ್ತು ನಾವು ಮದುವೆ ಅಂತ ಹೇಳಿ. ಅದೇ ಥರ ಈಗ 10 ವರ್ಷನೂ ದಾಟ್ತಾ ಇದ್ದೀವಿ. ಸೊ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ನಾವು ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ. ಮತ್ತು ರಿಟರ್ನ್ ಆ ಪ್ಲೇಸ್ ನೋಡಿದಾಗ ನಾವು ಇಲ್ಲಿಗೆ ಬಂದೋದಾಗ 1 ತಿಂಗಳಾಗಿತ್ತು. ಈಗ 10 ವರ್ಷ ಆಯಿತು ಅಂತ ಹೇಳಿ ತುಂಬ ಖುಷಿ ಆಯಿತು ಆ ಪ್ಲೇಸ್ ನೋಡಿದ ತಕ್ಷಣವೇ ನನಗೆ. ಆ್ಯಕ್ಚುಲಿ ಈ ಪ್ಲೇಸ್ ಬಂದ್ಬಿಟ್ಟು ಬಾಗಳಿ ಕಲ್ಲೇಶ್ವರ ಅನ್ನೋ ದೇವಸ್ಥಾನ. ನೀವು ಹಂಪಿ ಏನು ನೋಡ್ತೀರೋ ಅದೇ ಥರನೇ ಈ ದೇವಸ್ಥಾನ ಇದೆ. ತುಂಬಾ ಕ್ಲೀನು, ಹಾಗೆ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾರಿಗಾದರೂ ಒಂದಿನ ಟ್ರಿಪ್ಪಾಗಿ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಬೇಕು ಬೆಸ್ಟ್ ಆಗಿರೋ ಜಾಗಕ್ಕೆ ಅನ್ನೋದಾದರೆ ಅದು ಆ ಕಡೆ ಭಾಗದವರು. ಸೊ ಈ ಬಾಗಳಿ ಕಲ್ಲೇಶ್ವರ ಅನ್ನೋ ದೇವಸ್ಥಾನಕ್ಕೆ ಆರಾಮ್ಸೆ ಆಗಿ ಹೋಗ್ಬೋದು. ನಿಜವಾಗ್ಲೂ ತುಂಬ ತಂಪಾಗಿರುವಂಥ ಜಾಗ. ಒಂದು ಸಲ ಹೋದರೆ ಮತ್ತೆ ಹೋಗಬೇಕು ಅನಿಸೋಂಥ ಜಾಗ. ಅಷ್ಟು ಒಳ್ಳೆಯ ಜಾಗ ಇದು. ಮಕ್ಕಳಿಗೂ ಹಾಗೆ ನಮಗೂ ವಯಸ್ಸಾದವ್ರಿಗೂ ಎಲ್ಲರಿಗೂ ಇಷ್ಟ ಆಗುವಂಥ ಜಾಗ ಅಂತಲೇ ಹೇಳ್ಬೋದು. ಒಂದು ಜಾಗಕ್ಕೆ ಹೋದರೆ ದೊಡ್ಡವರಿಗೆ ದೇವರು ಧ್ಯಾನ ಅಂತ ಇಷ್ಟ ಆಗುತ್ತೆ, ಮಕ್ಕಳಿಗೆ ಪಾರ್ಕು ಆಟ ಆಡಲಿಕ್ಕೆ ಇಷ್ಟ ಆಗುತ್ತೆ, ಇನ್ನು ನಮಗೂ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಅನುಕೂಲನೂ ಆಗುತ್ತೆ. ಹಾಗೆ ಈ ದೇವಸ್ಥಾನ ಬಂದು ಪೂರ್ತಿಯಾಗಿ ನೋಡಿದರೆ ಹಂಪಿನ ನೋಡಿದಾಗೆ ಆಗುತ್ತೆ. ನಮಗಂತೂ ಹಾಗೆ ಅನಿಸ್ತು. ಹಂಪಿನ ನೋಡಿದಾಗೆ ಈ ದೇವಸ್ಥಾನ ಅನಿಸ್ತು. ಹಳೆ ಕಾಲದ ದೇವಸ್ಥಾನ, ಕಲ್ಲಿನ ದೇವಸ್ಥಾನ, ತುಂಬ ಇತಿಹಾಸ ಇರುವಂಥ ದೇವಸ್ಥಾನ. ಸೊ ಇದಕ್ಕೆ ನಾನು ಸೆಕೆಂಡ್ ಟೈಮ್ ಬಂದಿರೋದು. ಸೇಮ್ ನಮ್ಮ ಮದುವೆ ಆಗಿ ಹೊಸದ್ರಲ್ಲೇ ಈ ದೇವಸ್ಥಾನಕ್ಕೂ ಬಂದಿದ್ವಿ. ಹಾಗಾಗಿ ಮತ್ತೆ ಬಂದಿದ್ದು ಖುಷಿ ಆಯಿತು. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿಕೊಂಡು. ಈ ದೇವಸ್ಥಾನ ಬಂದು ಸೂರ್ಯನಾರಾಯಣ ಅನ್ನೋ ದೇವಸ್ಥಾನ. ಮೇನು ಏನು ನಾನು ಹೇಳಿದ್ನಲ್ಲ ಬಾಗಳಿ ಕಲ್ಲೇಶ್ವರ ಅನ್ನೋ ದೇವಸ್ಥಾನ, ಅದು ಅಪೋಸಿಟ್ ಇರೋದೇ ಸೂರ್ಯನಾರಾಯಣ ಅನ್ನೋ ದೇವಸ್ಥಾನ. ಆತನ ಲಿಂಗದ ಎದುರುಗಡೆನೇ ಈ ದೇವರು ಇರೋದು. ಹಾಗಾಗಿ ನಾನು ಅದನ್ನು ತೋರಿಸ್ದೆ. ಅಲ್ಲಿಂದ ಸೀದಾ ನಾವು ಎಂಟ್ರೆನ್ಸ್ಗೆ ಬಂದರೆ ಫಸ್ಟು ನಂದಿನ ನಾವು ನೋಡ್ಬೋದು. ನಾನು ಆವಾಗಲೇ ಹೇಳಿದಾಗೆ ಹಂಪಿನ ನೋಡಿದಾಗೆ ಆಗುತ್ತೆ ಅಂತ ಯಾಕೆ ಹೇಳಿದೆ ಅಂದರೆ, ಟೋಟಲ್ಲಾಗಿ ಆ ದೇವಸ್ಥಾನ ಬಂದು ಹಳೆ ಕಾಲದ ದೇವಸ್ಥಾನ, ಕಲ್ಲಿನಿಂದನೇ ಮಾಡಿರುವಂಥ ದೇವಸ್ಥಾನ. ಒಂದೊಂದು ಕಂಬನೂ ಒಂದೊಂದು ರೀತಿಲಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅಂದರೆ ಒಂದೇ ಗೋಪುರದ ಅಡೀಲಿ ನಿಮಗೆ ಏನಿಲ್ಲ ಅಂದರೂ ಒಂದು 8ರಿಂದ 10 ವೆರೈಟಿ ಕಂಬಗಳ್ನ ನೀವು ನೋಡಬಹುದು. ಅಷ್ಟು ವೆರೈಟಿಯಾಗಿ ಕಂಬಗಳ್ನ ಹಾಕಿದ್ದಾರೆ ಅಲ್ಲಿ. ಅಂದರೆ ನಾವು ಒಂದು ಹಂಪಿನ ಸುತ್ತಿದಾಗ ಎಷ್ಟು ವೆರೈಟೀಸ್ ಕಂಬಗಳ್ನ ನಾವು ಡಿಫ್ರೆಂಟಾಗಿ ಈ ದೇವಸ್ಥಾನ ಮಾಡಿರೋದು. ಈ ದೇವಸ್ಥಾನದಲ್ಲಿ ಕಲ್ಲಿನ ಸೋಫಾ ಅಂದರೆ ಜನರಿಗೆ ಕೂಡಲಿಕ್ಕೆ ಅಂತ ಎಲ್ಲ ಮಾಡಿರೋದು. ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಚಿಕ್ಕ ಚಿಕ್ಕ ಬೆಕ್ಕುಗಳು ಅದೆಲ್ಲ ಓಡಾಡ್ತಿತ್ತು. ಹಾಗಾಗಿ ಸುಮ್ಮನೆ ತೋರಿಸಿದೆ ಅಷ್ಟೇ. ನೋಡ್ತಾ ಇರ್ಬೋದು, ಇದು ಮೇನ್ ಗರ್ಭಗುಡಿ ಒಳಗಡೆ. ಇಲ್ಲಿ ಕೂಡ ನಂದಿ ಇದ್ದಾನೆ. ಹೊರಗಡೆನೂ ದೊಡ್ಡದಾಗಿ ಒಂದು ನಂದಿ ಇದೆ. ಇದು ಒಳಗಡೆ ನಂದಿ. ಸೊ ಈ ದೇವರೇ ಬಾಗಳಿ ಕಲ್ಲೇಶ್ವರ ಅನ್ನೋ ದೇವಸ್ಥಾನ. ಈಶ್ವರನ ಗುಡಿ ಇದು ಕೂಡ. ತುಂಬ ಖುಷಿ ಆಯಿತು ದೇವ್ರ ದರ್ಶನ ಮಾಡಿ.
ನರಸಿಂಹಸ್ವಾಮಿ ದೇವಸ್ಥಾನ, ಅದೇ ದೇವಸ್ಥಾನ ಗರ್ಭಗುಡಿಲೇ ಇದು ಬಲಗಡೆ ಸೈಡ್ ಇರುವಂಥದ್ದು. ಅದರಲ್ಲಿ ಹೋಮ ಪೂಜೆ ಪುನಸ್ಕಾರ ನಡೀತಾ ಇತ್ತು. ಖುಷಿ ಆಯಿತು ಆ ದೇವರ ದರ್ಶನ ಮಾಡಿದ್ದು. ಹಾಗೆ ಅಲ್ಲಿಂದ ನಾವು ಮುಂದ್ಗಡೆ ಒಂದು ಕಲ್ಯಾಣಿ ಇತ್ತು, ಅದನ್ನು ನೋಡೋಕೆ ಅಂತ ಹೋದ್ವಿ. ತುಂಬಾ ಆಳವಾಗಿರುವಂಥ ಕಲ್ಯಾಣಿ, ದೊಡ್ಡದಾಗಿರುವಂಥ ಕಲ್ಯಾಣಿ ನೋಡ್ತಾ ಇರ್ಬೋದು. ತುಂಬ ಕ್ಲೀನಾಗಿ ನೀರೆಲ್ಲ ಕಾಣಿಸ್ತಾ ಇತ್ತು, ಫಿಶ್ ಎಲ್ಲ ಇತ್ತು. ನೋಡೋಕ್ಕೆ ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾಯಿದ್ರು ನೋಡಿ ಫಿಶ್ ಎಲ್ಲ ಎಷ್ಟೊಂದು ಇದೆ ಅಂತ ಹೇಳಿ. ಆದರೆ ಇದರೊಳಗೆ ಇಳಿಯೋಂಗಿಲ್ಲ, ಪರ್ಮಿಷನ್ ಇಲ್ಲ. ಯಾಕಂದರೆ ಆ ಕಡೆ ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಹೊರಗಿಂದ ಸುಮ್ಮನೆ ನಿಂತ್ಕೊಂಡು ನೋಡಬೇಕಷ್ಟೆ. ಅದ್ರ ಒಳಗಡೆ ಆಗೆಲ್ಲ ಇಳಿಯೋಂಗಿಲ್ಲ. ನೋಡೋಕ್ಕೆ ತುಂಬ ಆಳವಾಗಿದೆ ಏನೋ ಅನಿಸೋದು, ಬಟ್ ಗೊತ್ತಿಲ್ಲ ಆಳ ಎಷ್ಟಿದೆ ಅಂಥೇಳಿ. ನೋಡ್ತಾ ಇರ್ಬೋದು, ಗೇಟೆಲ್ಲ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ರು ರೋಡ್ನ. ಗಾರ್ಡನ್ ಪೂರ್ತಿ ಖುಷಿಯಾಗಿ ಮಾತಾಡಿಕೊಂಡು ಎಲ್ಲರೂ ಓಡಾಡಿಕೊಂಡು ಎಲ್ಲ ದೇವಸ್ಥಾನಗಳನ್ನೂ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸಣ್ಣ ಲಿಂಗ ಇದೆ. ಆ ದೇವಸ್ಥಾನ ಸುತ್ತ ಇರೋದೇ ಲಿಂಗಗಳು, ಹಾಗೆ ಈಶ್ವರನ ದೇವಸ್ಥಾನಗಳು ಅವೇ ಇರೋದು. ನಾನು ಆವಾಗಲೇ ಹೇಳಿದಾಗೆ ಹಂಪಿನ ನೋಡ್ದಂಗೆ ಆಗುತ್ತೆ ಅನ್ನೋದಾದರೆ, ಅಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳೇ ಜಾಸ್ತಿ ಇರೋದು. ಹಾಗಾಗಿ ಅವನ್ನೆಲ್ಲ ನೋಡಿಕೊಂಡು ಊಟನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಮಕ್ಕಳನ್ನೆಲ್ಲ ಆಡಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಟೈಮ್ ಬಂದು 11:30 ಆಗೋಗ್ಬಿಟ್ಟಿತ್ತು. ಸೊ ಮಕ್ಕಳು ಬಂದ ತಕ್ಷಣವೇ ಬೇಗ ರೆಡಿಯಾಗಿ ಮತ್ತೆ ರಿಟರ್ನ್ ಟ್ಯೂಷನ್ಗೆ ಹೊರಟರು. ಅವ್ರನ್ನ ಟ್ಯೂಷನಿಗೆ ಕಳಿಸಿ ಮನೇಲಿ ಅಡುಗೆನೆಲ್ಲ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.